ಈ ಮಾದಪ್ಪನ ಕಂಡ್ರೆ ಉಕ್ಕಿ ಬರ್ತೈತಿ ಲೋಷ. ಅಂದು ಚಿಲ್ರೆ ಎಣಿಸುತ್ತಿದ್ದ ಚಿಲ್ರೆ ನನ್ನ ಮಗ ಇಂದು ಸಾವುಕಾರ ಮಾದಪ್ಪ ಆಗ್ಯಾನಂದ್ರ ಕಂಡವರ ಆಸ್ತಿ ಲೂಟಿ ಮಾಡಿದಲ್ಲದ ಈಗ ದೇಶ ಆಸ್ತಿ ಮೇಲೆ ಕಣ್ಣು ಹಾಕಿರುವ ಈ ಮಾದಪ್ಪನ ಕುಟುಂಬದ ಮೇಲ ಇಂದಿನಿಂದ ನಾನು ಕಿಚ್ಚು ಹಚ್ಚಲೇಬೇಕು. ನಾನು ಹಚ್ಚಿದ ಚಿಚ್ಚಿಗ ರೊಚ್ಚಿಗೆದ್ದು ಹುಚ್ಚು ನಾಯಿಗಳಂತೆ ಕಚ್ಚಾಡುವ ಯುವ ಕುಟುಂಬಗಳನ್ನ ನಾನು ನೋಡಿ ಗಹಿಸಿ ನಗಬೇಕು. ರಾಮಾಯಣದ ಯುದ್ಧ ಒಂದು ಹೆಣ್ಣಿಗಾಗಿ, ಮಹಾಭಾರತದ ಯುದ್ಧ ಒಂದು ಮಣ್ಣಿಗಾಗಿ, ಆದ್ರೆ ಈ ಕಲಿಯುಗದ ಯುದ್ಧ ಬೆಂಕಿ ಮಾದಪ್ಪನ ಕೊಬ್ಬಿದ ಬಿಸಿ ಬಿಸಿ ರಕ್ತಕ್ಕಾಗಿ. ಮಾದಪ್ಪ, ನಿನ್ನ ಬಿಸಿ ಬಿಸಿ ರಕ್ತಕ್ಕಾಗಿ ಕಾಡಿನಾಗ ನಾನೊಂದು ಹುಲಿ ಸಾಕಿನಿ. ಹುಲಿ ಅದು ಅಂತಿಂತ ಹುಲಿ ಅಲ್ಲ, ನಿನ್ನ ಮಾಂಸವನ್ನೇ ಹರಿದು ತಿನ್ನುವ ಮಾದಪ್ಪ. ಈ ವೈಕುಂಠ ಶಕುನಿಯ ಕಾರಸ್ಥಾನ ಅರಿಯದ ನೀನೊಬ್ಬ ಶತಮೂರ್ಖ. ದಿನಕ್ಕೂ ಬದಲಾಗುತ್ತಾ ಹೋಗುತ್ತಾ ಈ ಶೆಟ್ಟಿಯ ಶಕುನಿಯ ಕುತಂತ್ರದ ಕಪಟ ನಾಟಕ. ಈ ನಾಟಕದಾಗ ಸಂಚು ರೂಪಿಸುವ ಈ ಸಂಚಿನ ಶಕುನಿಯಿಂದ ನಿನ್ನ ಕುಟುಂಬ ಸರ್ವನಾಶವಾಗುವುದು. ಏನಂದೆ ನೀನು ಈ ಅರಮನೆಗೆ ಸರದಾರನ? ಅಯ್ಯೋ ಮಂಕುತಿಮ್ಮ, ಈ ಅರಮನೆಗೆ ಸರದಾರ ಯಾರಾಗ್ತಾರ? ನೀವೇ ಕೊನೆ ಪ್ರವೇಶದ ಕಾದು ನೋಡ್ರಿ.